ಮಕ್ಕಳನ್ನ ಹೇಗ್ ಬೆಳೆಸಿದ್ದೀನಿ ಗೊತ್ತಾ? ಅವರು ಬರ್ತೀರಾ? ಇದೇನ ಚಂದ್ರು ಚಂದ್ರು ಬಾರಯ್ಯ ಚಂದ್ರು ಚಂದ್ರು ಎಲ್ಲಿ ಹೋದ್ರು ಇವರು? ಹೇಳಾದ್ರೂ ಹೋಗ್ಬಾರ್ದಾಗಿತ್ತ? ರೀ ಚಂದ್ರುಗೇನಾಯ್ತು? ಮೊದ್ಲು ಅದೆಲ್ಲ ಕೇಳ್ಬೇಡ, ಹಾಸ್ಕಿನ್ ಸರಿ ಮಾಡು, ನಡಿ. ಕೊಡ್ರು ಚಂದ್ರು ಕುಡ್ದಿದ್ದಾರೆ. ಹೋಗಿ ಕಿಟಕಿ ಗಾಳಿ ಹಾಕಿ. ಅಲ್ರಿ ಸಮಾಧಾನ ಮಾಡ್ಕೊಳಕ್ ಒಬ್ಬೊಬ್ಬರು ಒಂದೊಂದು ದಾರಿ ಹೇಳಿದ್ದಾರೆ. ಇವನು ಈ ದಾರಿ ಹಿಡಿದಿದ್ದಾನೆ. ಯಾವುದನ್ನ ತಪ್ಪು ಅಂತ ನಾನು ಎಲ್ರಿಗೂ ಬೋಧನೆ ಮಾಡ್ತೀನೋ ಅದೇ ಒಳ್ಳೇದು ಅಂತ ಅಭ್ಯಾಸ ಮಾಡ್ಕೊಂಡಿದ್ದೇನೆ. ಇವನು ವಸು, ಈಗ ನನಗೇನು ಹೇಳಕ್ ಆಗ್ತಿಲ್ಲ ಕಣೆ. ಸಾವನ್ ತಡ್ಕೊಳ್ಳೋ ಶಕ್ತಿ ಕೊಡೋ ಭಗವಂತ ಜಿಪ್ನ ಆಗ್ಬಿಡ್ತಾನೆ ಕಣೆ. ನೋವನ್ ತಡ್ಕೊಳ್ಳೋ ಶಕ್ತಿ ಕೊಡದೆ ಸತಾಯಿಸ್ತಾನೆ. ರಾಧಾ, ನಾನಮ್ಮ ನಿಮ್ಮ ಮಾವ ಮಾತಾಡ್ತಿರೋದು. ಇನ್ನು ಅವ್ರ ಮನೆಗ್ ಬಂದಿಲ್ಲ. ನೀನೇನು ಯೋಚನೆ ಮಾಡ್ಬೇಡಮ್ಮ. ಚಂದ್ರನ ನಮ್ಮ ಮನೆಗೆ ಕರ್ಕೊಂಡು ಬಂದಾಯ್ತು. ಹೌದಾ? ಎಲ್ಲಿದ್ರು ಮಾವ? ಯಾಕಿಷ್ಟು ತಡ ಮಾಡಿದ್ರು? ಮನೆಗ್ ಬರ್ದೆ ಅಲ್ಲಿಗೆ ಯಾಕೆ ಹೋದ್ರು? ಅದೆಲ್ಲ ಪ್ರಶ್ನೆಗೂ ನಾಳೆ ಉತ್ತರ ಕೊಡ್ತೀನಿ. ನಾಳೆ ಬೆಳಗ್ಗೆ ತಿಂಡಿಗೆ ಇಲ್ಲಿಗೆ ಬಂದ್ಬಿಡು. ಈಗ ನೆಮ್ಮದಿಯಾಗಿ ನಿದ್ದೆ ಮಾಡು. ವಿಷಯ ತಿಳಿಸೋಣ ಅಂತ ಫೋನ್ ಮಾಡಿದೆ ಅಷ್ಟೇ. ಅಲ್ಲ ಮಾವ, ಅವ್ರು ಎಲ್ಲಿದ್ರು? ರಸ್ತೆಯಲ್ಲಿ ಸಿಕ್ತ. ಅಷ್ಟೊತ್ತಲ್ಲಿ ಅವ್ರ ರಸ್ತೆಯಲ್ಲಿ ಏನ್ ಮಾಡ್ತಿದ್ರಂತೆ? ಮಾವ ಫೋನ್ ಕೊಡಿ, ನಾನ್ ಮಾತಾಡ್ತೀನಿ. ಈಗ ಅವನು ಮಾತಾಡೋ ಸ್ಥಿತಿಲಿ ಇಲ್ಲಮ್ಮ. ಅಂದ್ರೆ ಅವ್ರಿಗೇನಾದ್ರೂ ಆಕ್ಸಿಡೆಂಟ್ ಆಗಿದ್ಯಾ ಅಥವಾ ಯಾರ ಹತ್ರ ಜಗಳ ಮಾಡ್ಕೊಂಡಿದಾರ ಮಾವ? ಅಯ್ಯೋ, ಅಂಥದ್ದೇನೂ ಆಗಿಲ್ಲಮ್ಮ. ಮಾವ, ನಾನು ಮಗನ್ನ ಕಳ್ಕೊಂಡಿರೋಳು. ಈಗ ಗಂಡನ್ನ ಕಳ್ಕೊಳಕ್ ತಯಾರಿಲ್ಲ ಮಾವ. ಏನಾಯ್ತು ಅಂತ ಹೇಳ್ಬಿಡಿ ಮಾವ. ಇರೋ ವಿಷಯನ ಮುಚ್ಚಿಡ್ಬೇಡಿ ಮಾವ. ಅವ್ರಿಗೆ ಏನಾಯ್ತು ಅಂತ ಹೇಳ್ಬಿಡಿ ಮಾವ. ಕುಡಿದು ಬಿಟ್ಟಿದ್ದಮ್ಮ.
ಬಿಲ್ ಕೊಡ್ಲಿಲ್ಲ ಅಂತ 4 ಬಿಗಿದು ಆಚೆಗೆ ದಬ್ತಾ ಇದ್ರು. ಬಾರ್ ಕಂಡ್ರೆ ಮುಖ ತಿರುಗಿಸ್ಕೊಂಡು ಬರ್ತಿದ್ದು ನಾನು ಇವತ್ತು ಅದೇ ಬಾರಿಂದ ಎಚ್ಚರ ತಪ್ಪಿ ಬೀಳ್ತಿದ್ದ ನನ್ನ ಮಗನ್ನ ಕರ್ಕೊಂಡು ಬಂದೆಮ್ಮ. ಯಾವ ತಂದೆಗೂ ಇಂಥ ಪರಿಸ್ಥಿತಿ ಬರಬಾರ್ದಮ್ಮ. ಇಂಥ ಪರಿಸ್ಥಿತಿ ಬರಬಾರ್ದು. ಸುಲೇಖ, ತಿಂಡಿ ತಿನ್ಬೇಕಾದ್ರೆ ಅಳಬಾರ್ದು. ಅಮ್ಮ ಸಿಗ್ತಾರೆ, ಯೋಚನೆ ಮಾಡಬೇಡ. ಇಷ್ಟಕ್ಕೂ ನಿನ್ನನ್ನು ಬಿಟ್ಟು ಬದುಕಿರೋ ಶಕ್ತಿ ಅವ್ರಿಗಿದೆಯಾ? ಆದ್ರೆ ನನ್ ಮುಂದೆ ಇದ್ರೆ ನನ್ ಕೈಯಿಂದಾನೇ ಸಾವಾಗುತ್ತೆ ಅಂತ ತಿಳ್ಕೊಂಡು ಹೋಗಿದಾರಲ್ಲ ಭಾವ. ಈ ಹುಚ್ಚತನಕ್ಕೆ ನಾನು ಎಲ್ಲಿಂದ ಔಷಧಿ ಕೊಡಿಸ್ಲಿ ಹೇಳಿ? ಹಾಗೇನೂ ಇಲ್ಲ ಸುಲೇಖ. ಮೊದ್ಲಿಂದನೂ ಅಮ್ಮಂಗ್ ಸ್ವಲ್ಪ ಕೋಪ ಜಾಸ್ತಿ ಅಂತ ನಿಮ್ಗೆ ಗೊತ್ತಿಲ್ವಾ? ನಾವ್ಯಾರು ಅವಳ ಮಾತು ಕೇಳ್ತಿಲ್ಲ ಅನ್ನೋ ಕೋಪಕ್ಕೆ ಈ ರೀತಿ ಎಲ್ಲ ಮಾಡ್ತಿದ್ದಾಳಷ್ಟೇ. ಇಷ್ಟಕ್ಕೂ ಅವಳಲ್ಲಿ ಹೊರಟ್ರೆ ಇಲ್ಲೇ ತಾನೇ ಬರ್ಬೇಕು. ಹೌದು ಸುಲೇಖ, ಖಂಡಿತ ಬರ್ತಾರೆ. ಇಲ್ಲಿ ಬರಕ್ ಮುಂಚೆ ನೀನ್ ಪೊಲೀಸ್ ಕಂಪ್ಲೇಂಟ್ ಕೊಟ್ಟು ಬಂದಿದ್ಯಲ್ವಾ? ಕೊಟ್ಟಿದ್ದೀನಿ. ಸರಿ, ಹಾಗೆ ಈಗ ಎಲ್ಲ ಮರೆತು ರೆಸ್ಟ್ ಸಂಜೆ ಬಂದು ಮಾತಾಡಿ, ಆಯ್ತಾ? ಚೈತ್ರ, ನಾನು ಆಫೀಸ್ಗೆ ಹೊರಡ್ತೀನಿ, ನನ್ನ ಕ್ಯಾರಿಯರ್ ಕೊಡು. ನೀನ್ ನಿಧಾನಕ್ಕೆ ತಿನ್ನು ಸುಲೇಖ, ಅವ್ರ ಕ್ಯಾರಿಯರ್ ಕೊಟ್ಟು ಬರ್ತೀನಿ. ಜೀವನದಲ್ಲಿ ಕಷ್ಟವಾದ ಕೆಲಸ ಅಂದ್ರೆ ಸುಮ್ಮನೆ ಅಳೋದು. ಹಲೋ ಅಮ್ಮ, ದಯವಿಟ್ಟು ನಾನು ಹೇಳೋದನ್ನ ಗಮನ ಇಟ್ಟು ಕೇಳು. ಸುಲೇಖ ಒಳ್ಳೆಯವಳಲ್ಲ. ಅವಳಿದ್ ಕಡೆ ಅಪಾಯ ಅನ್ನೋದು ಇರುತ್ತೆ. ಅವರಮ್ಮ ಸೂಸೈಡ್ ಮಾಡ್ಕೊಳ್ಳೋಕೆ ಟ್ರೈ ಮಾಡಿದ್ರ ಹಿಂದೆ ಸುಲೇಖ ಕೈವಾಡ ಇರೋದು ಸತ್ಯ. ಮೊದಲಿಂದ ಅವಳಿಗೆ ಕೊಲ್ಲೋ ಬುದ್ಧಿ ಇದೆ. ಅವಳ ಬಗ್ಗೆ ಡೀಟೇಲ್ಸ್ ಕಲೆಕ್ಟ್ ಮಾಡೋಕೆ ಬಂದಿದ್ದೀನಿ. ಅದರಿಂದ ಅವಳೇನು ಅಂತ ಸಾಕ್ಷಿ ಸಮೇತ ಎಲ್ರಿಗೂ ಗೊತ್ತಾಗತ್ತೆ. ಅಲ್ಲಿ ತನಕ ನೀನು ಹುಷಾರಾಗಿರು. ಅಷ್ಟರಲ್ಲಿ ಅವಳೇನಾದ್ರೂ ಬಂದ್ರೆ. ನಾನ್ ಬಂದಾಯ್ತು ನಿಖಿಲ್. ಹಲೋ ಅಂದಾಗ ಯಾರ್ ವಾಯ್ಸು ಅಂತ ಸರಿಯಾಗಿ ಕೇಳಿಸ್ಕೋಬೇಕಲ್ವಾ? ಓ ಮೈ ಗಾಡ್, ಇವಳಾಗ್ಲೇ ನಮ್ಮ ಮನೆಗೆ ರೀಚ್ ಆಗ್ಬಿಟ್ಲಾ? ಏನಾಯ್ತು ಅಂತ ಕೇಳೋಕ್ ಕಾಯ್ತಾ ಇದ್ದೀನಮ್ಮ. ಸುಲೇಖಾ ಹತ್ರ ಮಾತಾಡ್ದೆ. ಸಾವು ಅಷ್ಟು ಸುಲಭವಾಗಿ ಆಗ್ಬಾರ್ದು ಶುಭ. ಶಾಸ್ತ್ರಿ ಮನೆಯವರೆಲ್ಲ ಒಬ್ಬೊಬ್ಬರಾಗೆ ಸಾಯ್ತಾ ಹೋಗ್ತಾರೆ. ಆ ಪರಿವಾರದಲ್ಲಾಗೋ ಕೊನೆ ಸಾವು ನಿಂದೆ. ಕೇಳೋ ಬುದ್ಧಿ ಅವಳಿಗಿಲ್ಲ ಅನ್ನೋ ತೀರ್ಮಾನ ಆಯ್ತು.
ಕೇಳೋ ಬುದ್ಧಿ ಅವಳಿಗಿಲ್ಲ, ಹೇಳಿದ್ದನ್ನ ನಂಬೋ ಬುದ್ಧಿ ನನ್ನ ಗಂಡಂಗಿಲ್ಲ. ಇವೆರಡರ ಮಧ್ಯೆ ಏನ್ ಮಾಡ್ಬೇಕು ನನಗೆ ತೋಚ್ತಾ ಇಲ್ಲ. ಯುದ್ಧ ಬೇಡ ಅನ್ನೋದು ನಮ್ಮ ಅಭಿಪ್ರಾಯ ಆಗಿತ್ತು. ಯುದ್ಧ ಮಾಡಲೇಬೇಕು ಅಂತ ಸುಲೇಖಾ ಹಠ ಮಾಡ್ತಿರ್ಬೇಕಾದ್ರೆ ನಾವೇನು ಮಾಡಕ್ಕಾಗಲ್ಲ. ಯುದ್ಧ ಅನಿವಾರ್ಯ ಅನಿವಾರ್ಯ. ಇವತ್ತು ಬೆಳಗ್ಗೆ ನಾನೇ ಸ್ವತಃ ಭೈರವಕಾಳಿ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡ್ಕೊಂಡು ತಂದಿರೋ ತಾಯ್ತಾ ಇದ್ದು. ಶುಭ, ಆ ತಾಯಿ ನಿನ್ನನ್ನ ಕಾಪಾಡ್ತಾಳೆ. ನೀನು ಈ ಮನೆತನನ್ನ ಕಾಪಾಡಬೇಕು. ಈ ಹೋರಾಟದಲ್ಲಿ ನಿನ್ನನ್ನ ನಂಬೋರು ಯಾರು ಇರಲ್ಲ. ನಿನ್ನನ್ನ ನಂಬೋರು ಯಾರು ಇರಲ್ಲ. ನಿನ್ನನ್ನ ನೀನೇ ನಂಬಿ ಮುಂದಿನ ಹೆಜ್ಜೆ ಇಡಬೇಕು. ನಿನ್ನನ್ನ ನೀನೇ ನಂಬಿ ಮುಂದಿನ ಹೆಜ್ಜೆ ಇಡಬೇಕು. ಕಣ್ಣೀರ್ ತರಿಸೋಳ ಕಣ್ಣಲ್ಲಿ ರಕ್ತ ಹರಿಯುತ್ತೆ. ನೀನ್ ಮಾತ್ರ ಅವಳ ಪಾಲಿಗೆ ಕರುಣೆ ತೋರಿಸಬಾರ್ದು. ಹಠಮಾರಿ ದೇವರಿಗೆ ಬರ್ಲು ಪೂಜೆ. ನೀನು ಈ ಹೋರಾಟದ ಹೋಮ, ಶಾಸ್ತ್ರಿಗಳ ವಂಶಕ್ಕೋಸ್ಕರ ಇದನ್ನ ನೀನು ನಡೆಸ್ಕೊಡ್ಲೇಬೇಕು. ಹಾಗಾದ್ರೆ ನನ್ನ ಸಹಾಯಕ್ಕೆ ನಾನು ನಿನ್ ಜೊತೆ ಯಾವತ್ತಿಗೂ ಇದ್ದೇ ಇರ್ತೀನಿ. ಮನೆ ಅಳಿಸೋಳು ಅವಳಾದ್ರೆ ಈ ಮನೆ ಉಳಿಸೋಳು ನೀನು ಅನ್ನೋದನ್ನ ಮರಿಬೇಡ. ಅಕ್ಕ ತಲೆನೋತಾ ಇತ್ತು. ನಿಜವಾಗಿಯೂ ಕಾಫಿ ಬೇಕಿತ್ತು. ಥ್ಯಾಂಕ್ಸ್. ಯಾಕಪ್ಪ ಇದು ಬೇಡ? ಏನ್ ಆ ಕಡೆ ಈ ಕಡೆ ನೋಡ್ತೀಯ? ಇದನ್ನು ಕುಡಿದ್ರೆ ಎಲ್ಲ ನೋವನ್ನು ಮರೆಯಕ್ಕಾಗುತ್ತಾ ಹೇಳು? ನಿನ್ನ ಮಗ ಸತ್ತ ಅನ್ನೋ ದುಃಖ ನಿನಗಿದೆ. ನನಗೆ ನನ್ನ ಮಗ ಕುಡಿದು ಸಾಯ್ತಾನಲ್ಲ ಅನ್ನೋ ದುಃಖ ಆಗ್ತಾ ಇದೆ. ಅದನ್ನು ಮರೆಯೋದಕ್ಕೆ ಇದನ್ನು ಕುಡಿದ್ರೆ ಆಗುತ್ತಾ ಹೇಳು? ಚಂದ್ರು, ಯಾವ ತಂದೆನೇ ಆಗ ತನ್ನ ಮಕ್ಕಳು ಬೆಳೆದು ಬೀದಿಲಿ ನಡಿಲಿ ಅಂತ ಆಸೆ ಪಡ್ತಾನೆ ಹೊರತು ಕುಡಿದು ಬೀದಿಲಿ ಹುಲ್ಲು ಬೀಳ್ಲಿ ಅಂತ ಆಸೆ ಪಡಲ್ಲ ಕಣೋ. ಆಸೆ ಪಡಲ್ಲ. ನೋಡೋ ದೇವ್ನ ಚಿಕ್ಕ ವಯಸ್ಸಿಂದ ಸ್ನಾನ ಮಾಡಿದ ತಕ್ಷಣ ಬಂದು ನೀನು ಮೊದಲು ಕೈ ಮುಗಿತಾ ಇದ್ದಿದ್ದು ಇದೇ ದೇವರಿಗೆ.
ಪ್ರತಿಯೊಂದು ಪರೀಕ್ಷೆಗೆ ಹೋಗೋಕ್ ಮುಂಚೆ ಇದೇ ದೇವ್ರ ಹತ್ರ ಬಂದು ನಿನ್ನ ಆಶೀರ್ವಾದ ತಗೊಂಡ್ಮೇಲೆ ಹೋಗ್ತಿದ್ದೆ. ನಿನಗ ಅಮ್ಮ ಬಂದಾಗ್ಲು ಮೀಸಲು ಕಟ್ಟಿದ್ದು ಇದೇ ದೇವ್ರಿಗೆ. ಚಂದ್ರು, ಇವತ್ತು ಇದೇ ದೇವರ ಮೇಲೆ ಪ್ರಮಾಣ ಮಾಡಿ ಇನ್ ಮುಂದೆ ನೀನು ಕುಡಿಯೋದಿಲ್ಲ ಅಂತ. ಪ್ರಮಾಣ ಮಾಡು. ಪ್ರಮಾಣ ಮಾಡಿದ್ರು ಒಳ್ಳೆಯವ್ರ ಮೇಲೆ ಪ್ರಮಾಣ ಮಾಡ್ಬೇಕಮ್ಮ, ಈ ದೇವ್ರ ಮೇಲಲ್ಲ. ಇವನು ದೇವ್ರಲ್ಲಮ್ಮ, ನನ್ನ ಮಗನ್ನ ನನ್ನಿಂದ ಕಿತ್ಕೊಂಡ ಕೊಲೆಗಾರ. ತಪ್ಪು ತಪ್ಪು, ಕೆನ್ನೆಗೆ ಹಾಕೋ, ಹಾಗೆಲ್ಲ ಅನ್ಬಾರ್ದು ಕಣೋ. ಯಾಕಪ್ಪ ಅನ್ಬಾರ್ದು? ನಾನು ನನ್ನ ಕೈ ಚಾಚಿ ನನ್ನ ಮಗನ್ನ ತಬ್ಕೊಳ್ಳೋ ಹೊತ್ತಲ್ಲಿ ಇವನು ಕೈ ಬಾಚಿ ನನ್ನ ಮಗನ್ನ ಕಿತ್ಕೊಂಡಲ್ಲಪ್ಪ. ನನ್ನ ಮಗನಿಗೆ ಒಬ್ಬ ಅಪ್ಪ ಹುಟ್ಟೋ ಸಮಯದಲ್ಲಿ ನನ್ನ ಪ್ರಥಮನ ಆಯುಷನ್ನೇ ಕತ್ತರಿಸ್ಬಿಟ್ನಲ್ಲಪ್ಪ ಈ ನಿನ್ನ ಭಗವಂತ. ಅಪ್ಪ, ಇವತ್ತು ಈ ನಿನ್ನ ಮಗ ಕುಡಿತಕ್ಕೆ ಕೈ ಹಾಕಿರೋದಕ್ಕೂ ಕಾರಣ ಈ ನಿನ್ನ ಭಗವಂತನೇ. ಅಲ್ಲಪ್ಪ, ಕುಡಿದ್ರೆ ನೋವು ಮರ್ತು ಹೋಗುತ್ತಾ ಅಂತ ಕೇಳಿದೆ ಅಲ್ಲಪ್ಪ. ಬೇರೆಯವರ ಮಾತನ್ನ ನಂಬಬಾರ್ದು. ಅದೇನೇ ಆದ್ರೂ ನಾವೇ ಖುದ್ದಾಗಿ ಪರೀಕ್ಷೆ ಮಾಡಿ ನೋಡಿ ಕಲಿತು ಆಮೇಲೆ ಅದರ ಅರ್ಥನ ಜಗತ್ತಿಗೆ ತಿಳಿಸಿ ಹೇಳೋನೇ ಜಾಣ. ಹೀಗಂತ ನನಗೆ ಪಾಠ ಮಾಡಿದ್ದು ನೀವೇ ಅಲ್ವಾಪ್ಪ. ಇದು ಪುತ್ರನ ನೀವೇ ಕಂಡುಕೊಡಿ. ಚಂದ್ರು, ತಿಂಡಿ ಕಣ. ನನಗೂ ಒಂದು ಮನೆ ಇದೆಯಮ್ಮ, ಅಲ್ಲಿ ತಿಂಡಿ ರೆಡಿ ಆಗಿರುತ್ತೆ.